ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಏನೇ ಹೇಳು ಕಿಟ್ಟಿ, ನೀನು ಇವತ್ತು ಬೆಳಗಿರೋ ನಿನ್ನ ಮುಖ ಕೆಂಪಾಗಿದೆ. ಛೇಡಿಸುತ್ತಿದ್ದ ವೇದ್ ಕೃಷ್ಣನಿಗೆ ಮಧ್ಯಾಹ್ನ ಊಟಕ್ಕೆಂದು ಕ್ಯಾಂಟೀನಿಗೆ ನಡೆದು ಹೋಗುವಾಗ, ಹೌದೌದು, ಅದು ನಿನಗಷ್ಟೇ ಗೊತ್ತು ನೋಡು ಎಂದ ಕೃಷ್ಣ. ಅಷ್ಟರಲ್ಲೇ ಅವನ ಎಡಭುಜಕ್ಕೆ ಯಾರೋ ಹೊಡೆದರು. ತಟ್ಟನೆ ತಿರುಗಿ ನೋಡಿದರೆ ಅವನೊಡತಿ ಶ್ರೀನಿಕಾಳೆ. ಅವನನ್ನು ನೋಡಿ ನಗುತ್ತಾ ಮುಂದೆ ಹೋದಳಷ್ಟೇ. ಕೃಷ್ಣ ಅವಳನ್ನು ನೋಡಿ ನಗುತ್ತಾ ತನ್ನ ಕೂದಲು ಸರಿ ಮಾಡಿಕೊಂಡ. ನೋಡು ನೋಡು, ನಿನ್ನೆವರೆಗೂ ಅವಳಿಂದ ದೂರ ಇದ್ದೋನೋ ನೀನು, ಈಗ ಅವಳು ಹೊಡೆದ್ರೂ ನಗ್ತೀಯ, ಪ್ರೀತಿಯಲ್ಲಿ ಬಿದ್ದಿದೀಯ. ನಗುತ್ತಾ ಶ್ರೀನಿಕಾಳನ್ನೇ ನೋಡುತ್ತಿದ್ದ ಕೃಷ್ಣನ ಹೆಗಲಿನ ಮೇಲೆ ಕೈ ಹಾಕಿ ಎಂದ. ವೇದ್, ಎಲ್ಲನೂ ನಿನಗೆ ಗೊತ್ತೇ ಇದೆ ಎಂದ ಕೃಷ್ಣ ಮುಂದೆ ಹೆಜ್ಜೆ ಇಟ್ಟ. ಗೊತ್ತು ಬಾರೋ, ನಾನು ಸುಮ್ಮನೆ ಕಾಡಿಸಿದ್ದು ನಿನ್ನ ಎಂದ ವೇದ್ ಜೊತೆ ನಡೆದ. ಊಟ ಮುಗಿಸಿ ಮಧ್ಯಾಹ್ನದ ಕ್ಲಾಸ್ ಮುಗಿಯುವಷ್ಟರಲ್ಲಿ ಕೃಷ್ಣನ ಫೋನಿಗೆ ಶ್ರೀನಿಕಾಳ ಸಂದೇಶ ಬಂದು ಬಿದ್ದಿತ್ತು, ಅವ ಎಲ್ಲಿಗೆ ಬರಬೇಕೆಂದು. ಆ ದಿನ ಸಂಜೆ ಇಬ್ಬರು ಕಾಫಿ ಶಾಪ್ಗೆ ಹೋಗಿದ್ದರು. ಶ್ರೀ ಕಾಫಿ ಶಾಪ್ಗೆ ಬರಲು ಹೇಳಿದ್ದಳು ಅವನಿಗೆ. ಅವಳು ಹೇಳಿದ ಸಮಯಕ್ಕಿಂತ 10 ನಿಮಿಷ ತಡವಾಗಿಯೇ ತಲುಪಿದ ಕೃಷ್ಣ ಅಲ್ಲಿಗೆ. ಅವ ಬಂದದ್ದನ್ನು ಕಂಡು ಅವನ ಮೇಲೆ ಕೋಪವೆಂಬಂತೆ ಮುಖ ತಿರುಗಿಸಿ ಕುಳಿತಳು ಶ್ರೀ. ಅವಳ ಕೋಪವನ್ನು ಕಂಡವ ತನ್ನ ಮುಖದಲ್ಲಿ ನಗುವನ್ನು ಹೊತ್ತುಕೊಂಡೇ ಅವಳ ಮುಂದೆ ಬಂದು ಕುಳಿತ. ಅವನ ಕೈಯಲ್ಲಿ ಚಂದದ 4 ಗುಲಾಬಿ ಹೂವುಗಳಿದ್ದವು. ಶ್ರೀನಿಕಾ, ಅವ ಕರೆದ ಧ್ವನಿಗೆ ಮುಖ ಊದಿಸಿಕೊಂಡೇ ಕುಳಿತಳು, ಅವನನ್ನು ನೋಡದೆ. ಸಾರಿ ಶ್ರೀನಿಕಾ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ತಡ ಆಯಿತು. ಸಾರಿ ನಮ್ಮ, ಕೊಂಚವೂ ಗರ್ವವಿಲ್ಲದೆ ಕೇಳಿದ. ಇದೇ ಲಾಸ್ಟ್ ನೋಡಿ ನೀವು ಲೇಟಾಗಿ ಬಂದಿದ್ದು ಎಂದಳು ಮುನಿಸಿಕೊಂಡೇ ಅವನನ್ನು ನೋಡಿ. ನಿನ್ನೆ ಅರ್ಧ ಗಂಟೆಯಾದರೂ ಕಾಯ್ತೀನಿ ಅಂದಿದ್ದೆ, ಇವತ್ತು 10 ನಿಮಿಷ ಲೇಟಾಗಿದ್ದಕ್ಕೆ ಕೋಪನಾ? ಕೇಳಿ ತನ್ನ ಕೂದಲು ಸರಿ ಮಾಡಿಕೊಂಡವ ತನ್ನ ಜೇಬಿನಿಂದ ಚಾಕ್ಲೇಟ್ ತೆಗೆದು ಅವಳ ಮುಂದೆ ಹಿಡಿದ ಹೂವುಗಳ ಜೊತೆ. ಅದನ್ನು ಕಂಡು ಖುಷಿಯಾದರೂ ತೋರಿಸಿಕೊಳ್ಳದೆ, ಅದು ನಿನ್ನೆ, ಇದು ಇವತ್ತು, ನೀವು ಲೇಟ್ ಮಾಡಬೇಡಿ ಪ್ರತಿದಿನ ಆಜ್ಞೆ ಮಾಡಿದಳು. ನೋ, ನಾನು ಇದನ್ನು ಒಪ್ಪಲ್ಲ. ಯಾಕಂದರೆ ಕಾಲೇಜ್ನಲ್ಲಿ ಸಂಜೆ ಮೀಟಿಂಗ್ ಅದು ಇದು ಅಂತ ಬಂದರೆ ತಡ ಆಗೇ ಆಗುತ್ತೆ, ಅದು ನಿನಗೂ ಗೊತ್ತು. ಅದಕ್ಕೆ ಈಗಲೇ ಹೇಳ್ತಿದ್ದೀನಿ, ಮುಂದೆ ನಿನಗೆ ಮತ್ತೆ ನೋವಾಗಬಾರ್ದು ಅಂತ. ಸರಿಯಾಗಿ ಹೇಳಿದ ಅವಳು ಈಗಲೇ ಅರ್ಥ ಮಾಡಿಕೊಳ್ಳಲಿ ಎಂದು. ಅದು ಸರಿನೇ ಬಿಡಿ, ಸಾರಿ ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ ಎಂದಳು ಕೋಪ ಮರೆತು ಅವನ ಕೈಯಲ್ಲಿನ ಚಾಕ್ಲೇಟ್ ಮತ್ತು ಹೂವನ್ನು ಹಿಡಿದು. ಸಾರಿ ಏನು ಕೇಳಬೇಡ ಶ್ರೀ ನನಗೆ ನೀನು ಎಂದ ಪ್ರೀತಿಯಿಂದ. ಅವಳು ಮಾತನಾಡುವ ಮೊದಲೇ 2 ಕಾಫಿ ಕಪ್ ಅವರು ಕುಳಿತಿದ್ದ ಟೇಬಲ್ ಮೇಲೆ ತಂದಿಟ್ಟ ಒಬ್ಬ. ಆಗಲೇ ಆರ್ಡರ್ ಮಾಡಿದ್ದೀಯಾ ಕೇಳಿದ. 1 ಕಪ್ ಅವಳ ಮುಂದೆ ಸರಿಸಿ. ಹಾಂ ಎಂದು ಇಬ್ಬರು ಕಾಫಿ ಕುಡಿದರು. ಮುಂದೆ ಏನು ಪ್ಲ್ಯಾನು? ಇಬ್ಬರೂ ಲಾಂಗ್ ಡ್ರೈವ್ ಹೋಗೋಣ. ಅವಳ ಆಸೆಗಳೇ ಅವನಿಗೆ ಆಜ್ಞೆ. ಸರಿ ಎಂದ ಕೃಷ್ಣ ಕಾಫಿಯ ದುಡ್ಡು ಕೊಟ್ಟು ಅವಳ ಜೊತೆ ಹೊರಬಂದ. ಸಮಯ ಆಗಲೇ 6 ಗಂಟೆ ದಾಟಿತ್ತು. ಸರ್, ನಿಮ್ಮ ಬೈಕ್ ಲಾಕ್ ಮಾಡಿ ಬನ್ನಿ ಹೋಗೋಣ ಎಂದಳು ತನ್ನ ಕಾರ್ನತ್ತ ಬಂದು. ಕಾರ್ ಬೇಡ ಶ್ರೀನಿಕಾ, ಬೈಕ್ನಲ್ಲೇ ಹೋಗೋಣ. ಸರ್, ನನಗೆ ಬೈಕ್ನಲ್ಲಿ ಸುತ್ತಾಡಿ ಅಭ್ಯಾಸ ಇಲ್ಲ. ನಿನಗೆ ಬೈಕ್ನಲ್ಲಿ ಲಾಂಗ್ ಡ್ರೈವ್ ಹೋಗೋ ಮಜಾ ಗೊತ್ತಿಲ್ಲ. ಬಾ ಇವತ್ತು ನನ್ನ ಜೊತೆ ಎಂದ. ಸರ್, ಕಾರ್ನಲ್ಲೇ ಹೋಗೋಣ ಮುಖ ಕಿವುಚಿ ಎಂದಳು. ಎಷ್ಟಾದರೂ ಹಣದ ವ್ಯಾಮೋಹವಿರುವ ವಿಶಾಖಳ ಮಗಳಲ್ಲವೇ, ಕಾರ್ನಲ್ಲಿಯೇ ಸುತ್ತಾಡಿ ಅಭ್ಯಾಸ ಅವಳಿಗೆ. ಅವತ್ತು ನಾನು ಬೈಕ್ನಲ್ಲೇ ಅಲ್ವಾ ನಾನು ನಿನಗೆ ಕಾಲೇಜ್ಗೆ ಡ್ರಾಪ್ ಮಾಡಿದ್ದು. ಅವತ್ತಿಲ್ದಿರೋ ಒದ್ದಾಟ ಇವತ್ತ್ಯಾಕೆ ನೆನಪಿಸಿ ಕೇಳಿದ. ಅವತ್ತು ಕಾರ್ ಕೆಟ್ಟಿತ್ತು, ಇವತ್ತಲ್ವಲ್ಲ. ಕಾರ್ ಬೇಡ, ಬಾ ಬೈಕ್ನಲ್ಲೇ ಹೋಗೋಣ ಎಂದ ಕೃಷ್ಣ ಬೈಕ್ನತ್ತ ಹೆಜ್ಜೆ ಇಟ್ಟ. ಸರಿ ಎಂದ ಶ್ರೀ ತನ್ನ ಕಾರ್ನಲ್ಲಿ ಹೂವು ಚಾಕ್ಲೇಟ್ ಇಟ್ಟು ಲಾಕ್ ಮಾಡಿಕೊಂಡು ಅವನ ಹಿಂದೆ ನಡೆದಳು ಬೈಕ್ ಹತ್ತಲು. ಅವಳನ್ನು ಸದ್ದು ಮಾಡುವ ತನ್ನ ಬೈಕಿನಲ್ಲಿ ಊರನ್ನೇ ಸುತ್ತಾ ಕರೆದೊಯ್ದ. ಅವನ ಹಿಂದೆ ಕುಳಿತು ಅವನ ಭುಜದ ಮೇಲೆ ಕೈ ಇಟ್ಟು ಅವ ಹೋದಲ್ಲಿ ಹೋಗು ಎನ್ನುತ್ತಿದ್ದ ಶ್ರೀನಿಕಾಳಿಗೆ ಇದು ಹೊಸ ಅನುಭವ. ಎಂದೂ ಬೈಕ್ನಲ್ಲಿ ಸುತ್ತಾಡದವಳಿಗೆ ಅಂದು ಆ ಬೈಕ್ ರೈಡ್ ಮನಸ್ಸಿಗೆ ಎಂದೂ ಇರದ ಖುಷಿಯನ್ನು ಕೊಟ್ಟಿತು. ಒಂದಿಷ್ಟು ಸಮಯ ಹಾಗೆ ಸುತ್ತಿಸಿದವನು ಮತ್ತೆ ಕಾರಿದ್ದಲ್ಲಿ ಅವಳನ್ನು ಕರೆತಂದ. ಶ್ರೀನಿಕಾ, ಕತ್ಲಾಗಿದೆ, ಮನೆವರೆಗೂ ಬರಲ್ಲ ನಾನು ನಿನ್ನ ಹಿಂದೆನೇ
ಕೇಳಿದ ಅವಳ ಮೇಲಿನ ಕಾಳಜಿಗೆ. ಇಷ್ಟು ದಿನ ನೀವಿದ್ರೇನು ನನ್ನ ಹಿಂದೆ? ಅವಳ ದಿಟ್ಟತನ ಮೆಚ್ಚಿದ ಕೃಷ್ಣ ಸುಮ್ಮನೆ ನಿಂತ. ನಾನು ಒಬ್ಬಳೇ ಹೋಗ್ತೀನಿ ಸರ್, ನೀವು ನನ್ನ ಬಗ್ಗೆ ಯೋಚನೆ ಮಾಡಿ. ಆದರೆ ಹೀಗೆ ಒಬ್ಬಳೇ ಬರ್ತಾಳೆ ಹೋಗ್ತಾಳೆ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ನನಗೆ ಒಬ್ಬಳೇ ಕಾರ್ನಲ್ಲಿ ಹೋಗೋದೇ ಇಷ್ಟ. ಅದಕ್ಕೆ ಅದು ನನ್ನ ಕಾರ್, ಜಂಬದಿಂದ ಹೇಳಿದಳು. ಸರಿ ಸರಿ, ಮನೆ ಎಲ್ಲಿ ನಿಂದು? ಮನೆ ತೋರಿಸಲ್ವಾ ನನಗೆ? ತನ್ನ ಕುಟುಂಬದ ಕುಡಿಯ ಬಗ್ಗೆ ತಿಳಿದುಕೊಳ್ಳಲು ಕೇಳಿದ. ಯಾಕೆ, ನಾಳೆನೇ ಹೆಣ್ಣು ಕೇಳೋಕೆ ಬರ್ತೀರೇನು? ಅದೇ ತುಂಟತನ ಅವಳದ್ದು. ಅವಳ ಮಾತಿಗೆ ನಕ್ಕ ಅವ. ಇಲ್ಲಮ್ಮ, ಕುತೂಹಲಕ್ಕೆ ಕೇಳಿದೆ ಎಂದ. ಸರಿ ಬಾಯ್ ಎಂದು ನಗುವಿನೊಂದಿಗೆ ತಿರುಗಿದಳು. ಅವನ ಪ್ರಶ್ನೆಗೆ ಉತ್ತರಿಸಿದೆ. ಶ್ರೀ ಕೂಗಿದ ಪ್ರೀತಿಯಿಂದ. ಅವನ ಪ್ರೀತಿಯ ಧ್ವನಿಗೆ ಕರಗಿ ತಿರುಗಿದಳು ಶ್ರೀನಿಕಾ ಅವನತ್ತ. ತನ್ನ ಜೇಬಿನಲ್ಲಿ ಕೈಯಿಟ್ಟು ನಿಂತು, ನಾನಿನ್ನನ್ನು ತುಂಬ ಪ್ರೀತಿಸ್ತೀನಿ ಎಂದ ಮುಗುಳ್ನಗೆಯೊಂದಿಗೆ. ಅವನ ಗುಳಿಕೆನ್ನೆಗೆ ಮತ್ತೆ ಮತ್ತೆ ಸೋಲುವ ಈ ಹುಡುಗಿ ಲವ್ ಯು ಸರ್ ಎಂದು ತನಗೆ ಬರುವಂತೆ ಕಣ್ಣು ಮಿಟುಕಿಸಿ ನಡೆದಳು. ಅಷ್ಟು ಸಾಕಲ್ಲ ಅವಳ ಮೇಲಿನ ಪ್ರೀತಿ ಇವನಿಗೆ ಹೆಚ್ಚಾಗಲು. ಇವರಿಬ್ಬರ ಪ್ರೀತಿಯೇ ಈಗ ಎರಡು ಕುಟುಂಬಗಳನ್ನು ಒಂದು ಮಾಡುವ ಸೇತುವೆಯಾಗಿತ್ತು. ಈ ಸೇತುವೆಯ ಬಗ್ಗೆ ತಿಳಿಯದ ವರ್ಣಿಕಾ ಯಾವಾಗ ಶ್ರೀನಿಕಾಳ ಮದುವೆಯಾಗುವುದೋ, ಯಾವಾಗ ತಾನು ಮರಳಿ ಬಂದು ಕೃಷ್ಣನನ್ನು ಮದುವೆಯಾಗುವಳೋ ಎಂಬ ಕಾತುರದಲ್ಲಿದ್ದಳು. ಆರಂಭ ಆರಂಭ ಹೊಸದಾದ ಮಿಲನ. ಆರಂಭ ನವಿರಾದ ಕಥನ. ಮನಸ್ಸೆಂಬ ಗೂಡಲಿ ಸಿಹಿಯಾದ ಹಾವಳಿ. ಇದಕ್ಕೆ ಏನೆಂದು ನಾ ಹೇಳಲಿ? ಅದೇ ಹರಟೆ, ಅದೇ ಮೌನ, ಅದೇ ದಿನವೆಲ್ಲ. ಅದೇ ಅವನು, ಅದೇ ಅವಳು, ಮಾತೇ ಮುಗಿದಿಲ್ಲ. ಅದೇ ಹರಟೆ, ಅದೇ ಮೌನ, ಅದೇ ದಿನವೆಲ್ಲ. ಅದೇ ಅವನು, ಅದೇ ಅವಳು, ಮಾತೇ ಮುಗಿದಿಲ್ಲ. ಅವರ ಪ್ರೀತಿಯ ದಿನಗಳು ಶುರುವಾಗಿದ್ದವು. ಕೃಷ್ಣ ಬೆಳಗ್ಗೆ ಕಾಲೇಜ್ ಗೇಟ್ ದಾಟುತ್ತಲೇ ಮೊದಲು ಶ್ರೀನಿಕಾಳನ್ನೇ ಹುಡುಕುತ್ತಿದ್ದ. ಅವನಿಗಿಂತ ಮೊದಲೇ ಬರುವ ಶ್ರೀ. ಅವ ಬರುವ ಸಮಯಕ್ಕೆ ಪಾರ್ಕಿಂಗ್ ಹತ್ತಿರ ಬಂದಿರುತ್ತಿದ್ದಳು. ಇಬ್ಬರೂ ಗುಡ್ ಮಾರ್ನಿಂಗ್ ಹೇಳಿ ದಿನ ಶುರು ಮಾಡಿದರೆ ಮತ್ತೆ ಭೇಟಿಯಾಗುವುದು ಕ್ಲಾಸಿನಲ್ಲಿ. ಅವ ತನ್ನ ಪಾಠ ಮುಗಿಸಿದರೆ ಶ್ರೀ ಅವನನ್ನು ನೋಡುತ್ತಾ ಕುಳಿತು ಬಿಡುತ್ತಿದ್ದಳು. ಅವಳ ನೋಟಕ್ಕೆ ಮೊದಲು ವಿಚಲಿತನಾಗುತ್ತಿದ್ದವ ಈಗ ತನ್ನ ಕರ್ತವ್ಯ ಬದ್ಧನಾಗಿದ್ದ. ಅವ ಹೇಳಿದಂತೆಯೇ ಶ್ರೀ ತನ್ನ ಪ್ರೀತಿಯನ್ನು ಕಾಲೇಜಿನಲ್ಲಿ ಎಲ್ಲರ ಮುಂದೆ ತೋರಿಸುತ್ತಿರಲಿಲ್ಲ. ಇಬ್ಬರೂ ತಮ್ಮ ತಮ್ಮ ಕೆಲಸಗಳಲ್ಲೇ ಇರುತ್ತಿದ್ದರು. ಅಕಸ್ಮಾತಾಗಿ ಎದುರು ಬದುರಾದರೂ ಒಂದು ಸಣ್ಣ ನಗುವಷ್ಟೇ ಇಬ್ಬರ ತುಟಿಯಂಚಲ್ಲಿ. ಮಧ್ಯಾಹ್ನ ಊಟದ ಸಮಯಕ್ಕೆ ಇಬ್ಬರು ಕ್ಯಾಂಟೀನಲ್ಲಿ ಮುಖಾಮುಖಿಯಾದರೂ ಊಟ ಏನು ಮಾಡುತ್ತಿದ್ದಾರೆಂದು ಮಾತನಾಡಿ ಸರಿದು ಬಿಡುತ್ತಿದ್ದರು. ಕೃಷ್ಣ ವೇದ್ ಜೊತೆಯೇ ಕುಳಿತು ಊಟ ಮಾಡಿದರೆ ಶ್ರೀ ತನ್ನ ಸ್ನೇಹಿತೆಯರ ಜೊತೆ ಕ್ಯಾಂಟೀನಿನಲ್ಲಿ ಅಥವಾ ಹೊರಗಡೆ ಹೋಗಿ ಊಟ ಮಾಡುತ್ತಿದ್ದಳು. ಸಂಜೆ ಕಾಲೇಜ್ ಮುಗಿದ ನಂತರ ಶ್ರೀ ಕೃಷ್ಣನಿಗೆ ಎಲ್ಲಿಗೆ ಬರಬೇಕೆಂದು ಮೆಸೇಜ್ ಮಾಡಿರುತ್ತಿದ್ದಳು. ಕೃಷ್ಣ ತಪ್ಪದೆ ಅವಳು ಹೇಳಿದ್ದಲ್ಲಿ ಹೋಗುತ್ತಿದ್ದ. ಇಬ್ಬರೂ ಮನೆಗೆ ಬಂದರೆ ರಾತ್ರಿ ಮಲಗುವ ಮೊದಲು ಶ್ರೀ ಅವನಿಗೆ ಕರೆ ಮಾಡುತ್ತಿದ್ದಳು. ಗಂಟೆಗಟ್ಟಲೆ ಕುಳಿತು ಹರಟುತ್ತಿದ್ದರು. ಆ ರಾತ್ರಿ ಹೀಗೆಯೇ ಕುಳಿತು ಮಾತನಾಡುತ್ತಿದ್ದರು. ಶ್ರೀನಿಕಾ, ನಿಮ್ಮ ತಂದೆ ನಮ್ಮ ಕಾಲೇಜ್ ಆಡಳಿತ ಮಂಡಳಿ ಸದಸ್ಯರಂತೆ. ನಾನು ನೋಡೇ ಇಲ್ವಲ್ಲ ಅವರನ್ನು ಎಂದ ಕೃಷ್ಣ. ಅವರು ಕಾಲೇಜಿಗೆ ಬರೋದು ಕಡಿಮೆ, ಬಂದಾಗಲೆಲ್ಲ ನೀವು ಲೆಕ್ಚರ್ಸು ನಿಮ್ಮ ಸ್ಟಾಫ್ ರೂಮ್ನಲ್ಲೇ ಇರ್ತೀರಾ. ಅದು ನಿಜಾನೇ. ಮತ್ತು ಯಾವಾಗ ನೀನು ಅವರನ್ನೆಲ್ಲ ನನಗೆ ಪರಿಚಯ ಮಾಡಿಸ್ತೀಯಾ? ತನ್ನ ಅತ್ತೆ ಮಾವನ ಬಗ್ಗೆ ತಿಳಿದುಕೊಳ್ಳಲು ಕೇಳಿದ. ನಾನು MSc ಮುಗಿಲಿ, ಆಗ ಪರಿಚಯ ಮಾಡಿಸ್ತೀನಿ. ನಮ್ಮಿಬ್ಬರ ಪ್ರೀತಿನ ನಿಮ್ಮ ಮನೇಲಿ ಒಪ್ತಾರಾ ಮಾತಿಗೆಂದು ಕೇಳಿದ ಅವ. ನಮ್ಮ ಮನೇಲಿ ನಾನು ಹೇಳ್ದಾಗೇ ನಡೆಯೋದು. ಒಪ್ತಾರೆ, ಒಪ್ದಿದ್ರೆ ನಾನು ಒಪ್ಪಿಸ್ತೀನಿ ಎಂದಳು ಚಂದದಿಂದ. ಯಾರ್ಯಾರಿದ್ದೀರಾ ನೀವು ನಿಮ್ಮ ಮನೆಯಲ್ಲಿ? ವರ್ಣಳ ಬಗ್ಗೆ ತಿಳಿಯಲು ಕೇಳಿದ. ನಾನು, ಅಪ್ಪ, ಅಮ್ಮ ಅಷ್ಟೇ. ಯಾಕೆ ಹಾಗೆ ಕೇಳಿದ್ನಮ್ಮ? ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ವಲ್ಲ, ಅದಕ್ಕೆ ತಿಳ್ಕೊಳ್ಳೋಕೆ ಕೇಳಿದೆ. ತನಗೆ ಅವಳ ಕುಟುಂಬ ಗೊತ್ತಿದೆ ಎಂಬ ಸತ್ಯವನ್ನು ಮುಚ್ಚಿಡುವ ಪ್ರಯತ್ನ ಅವನದ್ದು. ನಾನು MSc ಮುಗಿಲಿ, ಆಗ ನಾನೇ ನಮ್ಮಿಬ್ಬರು ಪ್ರೀತಿ ವಿಷಯನ ಮನೇಲಿ ಹೇಳಿ ಎಲ್ರಿಗೂ ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ. ಸರಿ, ಹಾಗೇ ಆಗಲಿ ಎಂದ ಕೃಷ್ಣ ನಂಬಿದ ಅವಳ ಮಾತನ್ನು. ಅವರ ಮಾತುಗಳು ಮುಂದುವರಿದವು. ಕೃಷ್ಣ ತನ್ನ ಪರಿವಾರದಲ್ಲಿನ ಯಾರೊಬ್ಬರ ಹೆಸರು ಹೇಳದೆ ಅವರ ಬಗ್ಗೆ ಮಾತನಾಡುತ್ತಿದ್ದ ಶ್ರೀನಿಕಾಳಿಗೆ ಏನೂ ಗೊತ್ತಿಲ್ಲವೆಂದು. ಅಷ್ಟಕ್ಕೂ ಶ್ರೀನಿಕಾ ವಿಷ್ಣು ತಾತನನ್ನು ನೋಡಿದ್ದಳಲ್ಲ, ಆಗಲೇ ಅವರನ್ನು ಕಂಡುಹಿಡಿಯದ್ದು ನೆನಪಿಸಿಕೊಂಡ ಕೃಷ್ಣನಿಗೆ
ಗೊತ್ತಾಗಿತ್ತು ಅವಳಿಗೆ ಯಾರ ನೆನಪೂ ಇಲ್ಲವೆಂದು. ಅವನಂದುಕೊಂಡ ಹಾಗೆಯೇ ಶ್ರೀನಿಕಾಳಿಗೆ ಅವರ ಯಾರೂ ನೆನಪಿರಲಿಲ್ಲ. ಹಾಗಾಗಿ ಅವನಿಗೆ ತನ್ನ ಪರಿವಾರದ ಬಗ್ಗೆ ಅವಳ ಜೊತೆ ಮಾತನಾಡಲು ಸಮಸ್ಯೆ ಏನೂ ಇರಲಿಲ್ಲ. ಎಲ್ಲರ ಗುಣಗಳ ಬಗ್ಗೆ, ತಮ್ಮ ಪರಿವಾರದ ಅನ್ಯೋನ್ಯತೆ ಬಗ್ಗೆ ಅವಳ ಬಳಿ ಹೇಳುತ್ತಿದ್ದ ಆಗಾಗ. ಆದರೆ ಶ್ರೀನಿಕಾ ತನ್ನ ಕುಟುಂಬದ ಬಗ್ಗೆ ಹೆಚ್ಚು ಮಾತನಾಡುತ್ತಲೇ ಇರಲಿಲ್ಲ. ಕೃಷ್ಣ ಕೇಳಿದರಷ್ಟೇ ಉತ್ತರಿಸುತ್ತಿದ್ದಳು ಚುಟುಕಾಗಿ. ಹೆಚ್ಚಾಗಿ ಅವರ ಮಾತುಗಳು ತಮ್ಮಿಬ್ಬರ ಇಷ್ಟಗಳ ಬಗ್ಗೆಯೇ ಇರುತ್ತಿದ್ದವು. ಅವಳು ಮೊದಲು ತನ್ನನ್ನು ಅರ್ಥ ಮಾಡಿಕೊಳ್ಳಲಿ ಎಂದುಕೊಂಡ ಕೃಷ್ಣ ಅವಳಿಗೆ ತನ್ನ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದ. ಅವಳು ತನ್ನ ಕುಟುಂಬದ ಬಗ್ಗೆ ಅಷ್ಟೊಂದು ಹೆಚ್ಚಾಗಿ ಮಾತನಾಡದಿದ್ದಾಗ ಒತ್ತಾಯವೂ ಮಾಡುತ್ತಿರಲಿಲ್ಲ. ಅವಳ ಕುಟುಂಬ ತನ್ನ ಕುಟುಂಬವೇ ಎಂಬ ಸತ್ಯ ಗೊತ್ತಾಗದಿರಲೆಂದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.